ಇವತ್ತು ಖಡಕ್ಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು. ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ. ಖಡಕ್ಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗೇರ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ. ಎರಡೂ ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTVನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವು ಇಲ್ಲಿ ಸಾಕಷ್ಟು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ. ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದು ಈಗ CCTV ಫುಟೇಜ್ ತಗೋತಾ ಇದ್ದಾರೆ ನಮ್ಮವರು. ಅದರಿಂದ ಗೊತ್ತಾಗ್ತದೆ. ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ. ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವ್ರ ಮೇಲೆ ಕ್ರಮ. ಯಾರಿಗೆ ಏನು ಗಾಯ ಆಗಿಲ್ಲ, ಇದರಲ್ಲಿ ಏನ್ ಘಟನೆ ಕೂಡ ಆಗಿಲ್ಲ. ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ. ಈ ಯಂಗ್ ಹುಡುಗರು ಇರ್ತಾರೆ, ಅವರಿಂದ ಈ ಘಟನೆ ಆಗಿದೆ. ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾನೂನು ಇರುತ್ತೆ ಕ್ರಮ. ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ. ಮಾರಂಗೆ ಕಾಡಲ್ಲಿ ನಾವು ಅದು CCTVನಲ್ಲಿ ಏನು ನಾವು ಇನ್ನೂವರೆಗೆ ಒಂದೆರಡು ಮೊಬೈಲ್ ನಲ್ಲಿ ನಮಗೆ ತೋರಿಸಿದ್ದಾರೆ. ಅದರಲ್ಲಿ ತಲವಾರ್ ನಮಗೆ ಕಂಡು ಬಂದಿಲ್ಲ, ಲಾಠಿ ಕಂಡು ಬಂದಿದೆ. ಅದು ನಾವು ಪೂರ್ತಿ ಈ ಬೀದಿನಲ್ಲಿ ಎಷ್ಟು CCTV ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಆಗುತ್ತೆ. ಸರಿ, ಪ್ರೊಸೀಜರ್ ಇಲ್ಲಿ ಪ್ರತಿ ಸರಿ ಆಗ್ತಿದ್ದಿಲ್ಲ ಅಂತ, ಇದೇ ಸರಿ ಆಗಿದೆ ಅಂತ ಪರ್ಮಿಷನ್ ತಗೊಂಡಿದ್ರೆ ಹೇಗೆ? ಅದು ಹೌದು, ನಮ್ಮ ಗಮನದಲ್ಲಿ ಇತ್ತು. ದೇವ್ ಟೇಕನ್ ಇದು ಎಲ್ಲ ನಮ್ಮ ಸಿಬ್ಬಂದಿ ಕೂಡ ಹಾಕಿದ್ದೀವಿ. ನಮ್ಮ ಸ್ಟಾಫ್ ಕೂಡ ಇತ್ತು. ಸ್ಟಾಫ್ ಅಲ್ಲಿ ಒರಿಜಿನಲ್ ರೂಟ್ ಅಲ್ಲಿ ಇದ್ರು. ಇಲ್ಲಿ ಕೆಲವು ಹುಡುಗರು ಬಂದ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಯಂಗ್ ಹುಡುಗರು. ಅವರಿಂದ ಇದು ತಪ್ಪಾಗಿದೆ. ಅವ್ರ ಮೇಲೆ ಕಾನೂನಿತ ಕ್ರಮ ಆಗುತ್ತೆ. ಅದೇ ಹೇಳ್ತಾ ಇದ್ದೀನಿ ತಪ್ಪಾಗಿ ಇಲ್ಲಿ ಕೆಲವು ಮೇನ್ ರೂಟ್ಗೆ ಮೇನ್ ಪ್ರೊಸೆಷನ್ ಹೋಗಿದೆ, ಕೆಲವು ಈ ಕಡೆ ಬಂದಿದ್ದಾರೆ. ಸರ್, ಈಗ ಒಂದಿಷ್ಟು ಕಾಂಟ್ರವರ್ಷಿಯಲ್ ಬ್ಯಾನರ್ಗಳನ್ನ ಹಾಕ್ತಾ ಇದ್ದಾರೆ ಸಿಟಿಯಲ್ಲಿ. ಅದು ನೀವು ಇವತ್ತು ಇದೇ ರೂಟ್ ಅಲ್ಲಿ ಒಂದಿಷ್ಟು ನೋಡಿದ್ರು ಕೆಲವೊಂದಿಷ್ಟು ಒಬ್ರು ಒಂದರ ಮುದ್ದು ಒಬ್ರು ಒಂದರ ಮುದ್ದು, ಇದು ಕೂಡ ಬೆಳಗಾವಿ ಸಿಟಿಯಲ್ಲಿ ಒಂದಿಷ್ಟು ಈ ರೀತಿ ಘಟನೆಗಳಿಗೆ ದಾರಿ ಮಾಡಿ. ಹೌದು, ಈಗ ಕಾರ್ಪೊರೇಷನ್ ಜೊತೆಗೆ ನಾವು ಮಾತಾಡ್ತೀವಿ. ಇನ್ನು ಮುಂದೆ ಯಾರು ಯಾವುದೇ ಬ್ಯಾನರ್ ಹಾಕಿದ್ರೆ ಅದು ಪರ್ಮಿಷನ್ ಜೊತೆಗೇನೆ ಇರಬೇಕು. ಅವರ ಓನರ್ದು ಹೆಸರು ಇರಬೇಕು. ಅದು ಎಲ್ಲ ನಾವು ಕ್ರಮ ಒಂದು ಚರ್ಚೆ ಆಗಿದೆ. ಒಂದು ಗೈಡ್ಲೈನ್ ಅದು ಕಾರ್ಪೊರೇಷನ್ ಬಂದ್ರೆ ನಮ್ಗೆ ಕೂಡ ಅನುಕೂಲ. ಈಗ ನೀವು ತಾವೆಲ್ಲಿ ಘಟನೆ ಇಲ್ಲಿ ಆಗಿದೆ ಸರ್, ಘಟನೆ ಸ್ಥಳದಲ್ಲಿ ಕೂಡ ಹಾಕಿದ್ರೆ ಎಲ್ಲಿ ನಿಂತಿದ್ವಿ ಇಲ್ಲಿ ಕೂಡ ಒಂದು ಕಾಂಟ್ರವರ್ಷಿಯಲ್ ಬ್ಯಾನರ್ ಹಾಕಿರ್ತಾರೆ. ಈ ಬ್ಯಾನರ್ಗಳನ್ನ ತೆಗಿಸ್ಲಿಲ್ಲ ಅಂದ್ರೆ ಇದು ಕಂಟಿನ್ಯೂ ಇದೇ ರೀತಿ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ನೋಡ್ಕೊಳ್ತೀವಿ. ಈಗ ನಮ್ಮ ಎಲ್ಲ ಅಧಿಕಾರಿ ಬಂದಿದ್ದಾರೆ. ಏನೇನ್ ಕ್ರಮ ತಗೋಬೇಕು, ಶಾಂತಿ ಮೇಂಟೈನ್ ಮಾಡಕ್ಕೆ ನಮ್ಮ ಅಧಿಕಾರಿ ಎಲ್ಲ ತಗೋತಾರೆ. ಧನ್ಯವಾದ. 10 ಗಂಟೆ ಸುಮಾರಿಗೆ, ರಾತ್ರಿ 10 ಗಂಟೆ ಸುಮಾರಿಗೆ ಮಾಬೂಸ್ವಾಣಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು. ಈಗಲ್ಲಿ ಜಾಲ್ಗಾರಲ್ಲಿ ಮುಖಾಂತರ ಧಾರವಾಡಲ್ಲಿ ಹೋಗ್ಬೇಕಾಗಿತ್ತು. ಜಾಲ್ಗಾರ್ ಗಲ್ಲಿ ಅಂದ್ರೆ ಅವರು ಕಡಕಲ್ಲಿ ಮೆರವಣಿಗೆಕಾರರು ಕಡಕಲ್ಲಿ ಅಂದ್ರೆ ಸಂಪೂರ್ಣವಾಗಿ ಮರಾಠಿ ಸಮಾಜದವರ ವಾಸಿಸುವಂತ ಗಲ್ಲಿದಲ್ಲಿ ಮುಖಾಂತರ ಹೋಗ್ಲಿಕ್ಕೆ ಹೋಗಿದ್ದರು. ಅವಾಗ ಧಾರ್ಮಿಕವಾಗಿ ಕೆಲವೊಂದು ಘೋಷಣೆ ಹೋಗಿದ್ದಾರೆ ಹುಡುಗರು, ಮೆರವಣಿಗೆಯಲ್ಲಿದ್ದವರು. ಈ ಕಡಕಲ್ಲಿದ್ದಲ್ಲಿದ್ದು ಹುಡುಗರು ಕೂಡ ಈಗ ಯಾಕೆ ಇಲ್ಲಿ ಗಲ್ಲಿಗೆ ಬರ್ತದಾವ, ಇಲ್ಲಿ ಬರಂಗಿಲ್ಲಲ್ಲ ಅಂತಂದೇಳಿ ಅಂತ ಹೊರಗಡೆ ಇವರು ಎಲ್ಲ ಜನ ಜಾಸ್ತಿ ಆಗಿದ್ದಾರೆ. ಸ್ವಲ್ಪ ಜಾಸ್ತಿ ಹುಡುಗರು ಜಮ ಆಗಿದ್ದಾರೆ. ನಮ್ಮ ಅಧಿಕಾರಿ ಮಚ್ಚೆ ಬಂದರೆ ಮೆರವಣಿಗೆದಲ್ಲಿದ್ದರು. ಬಟ್ ಅವಾಗ ಸ್ವಲ್ಪ ಜಾಸ್ತಿ ಜಮ ಆಗಿರೋದ್ರಿಂದ ಒಂದೆರಡು ಕಲ್ಲೂ ಬಿದ್ದಿದ್ದವು. ಬಟ್ ಅದು ಯಾರಿಗೂ ಏನೂ ತಾಗಿಲ್ಲ, ಯಾರಿಗೂ ಏನೋ ತೊಂದರೆನೂ ಆಗಿಲ್ಲ. ಸುಮ್ಮನೆ ಜನ ಜಾಸ್ತಿ ಸೇರಿದ್ರಲ್ಲ ಅಂತೇಳಿ ನಾವೆಲ್ಲ ಫೋರ್ಸ್ ಮೊಬಿಲೈಸ್ ಮಾಡಿದ್ವಿ. ನಮ್ಮೆಲ್ಲ ಅಧಿಕಾರಿಗಳು, ACPs ಎಲ್ಲ ಅಧಿಕಾರಿಗಳು ಇಲ್ಲೆಲ್ಲ ಬಂದೋಬಸ್ತ್ ಮಾಡಿದ್ವಿ, ಕೇಸ್ ತರಿಸಿ. ಬಟ್ ಯಾರಿಗೇನೋ ಒಂದು ವೈಯಕ್ತಿಕವಾಗಿ ಏನೋ ಇದಾಗಿಲ್ಲ. ಸ್ವಲ್ಪ ಅವರು ಘೋಷಣೆಗೆ ಹೋಗಿದ್ದಾರೆ, ಇವರು ಘೋಷಣೆಗೆ ಹೋಗಿದ್ದಾರೆ ಅಷ್ಟೇ. ಏನು ತೊಂದರೆ ಅದ ಇಲ್ಲಿಂದ ಸ್ವಲ್ಪ ಬಂದೋಬಸ್ತಿ ಮಾಡಲಾಗಿದೆ. उधर सर शस्त्रास्त्र लेके आके घूमते हो? नहीं, वो गलत है. हमारा ऑफिसर्स थे, उसके साथ में जुलूस के साथ थे. थोड़ा ज्यादा लोग जमा होके थोड़ा बहस हो गया. थोड़ा स्लोगन दोनों तरफ से स्लोगन आए. क्या भी कुछ भी किसको भी लगाया नहीं. भी 2 पत्थर गिरस हुए, तलवार हो गए, गलत है सर, रॉन्ग इन्फॉर्मेशन.
उधर से भी वो तरफ से भी 100-150 लोग जमा हो गए थे. हाँ? 100-150 ಜನ ಆ ಕಡೆ ಇದ್ರು, ಸುಮಾರು 150-200 ಜನ ಈ ಕಡಕಲ್ಲಿ ಜನ ಯುವಕರು ಎಲ್ಲ ಜಮ ಆಗಿದ್ರು. ಎಲ್ಲ ಸಾಯಂಕಾಲ ಊಟ ಮಾಡ್ಕೊಂಡು ಮನೆಯಲ್ಲಿದ್ರು, ಎಲ್ಲ ಬಾಯಿ ಕೂಗಾಡೋದು ಕೇಳಿದ ಕೂಡಲೇ ಹೊರಗಡೆ ಬಂದಿದ್ದಾರೆ ಅಷ್ಟೇ. ಬಟ್ ಯಾವುದೋ ಏನೋ ಗಲಾಟೆ ಹೊಡೆದಾಡ್ಕೊಳ್ಳುವಂಥದ್ದು ಗಲಾಟೆ ಏನಾಗಿಲ್ಲ. 2 ಕಲ್ಲು ಬಿದ್ದಿದ್ದು, ಅದು ಕೂಡ ಯಾರಿಗೂ ತಾಗಿಲ್ಲ. ಬೇರೆ ಏನು ತಲವಾರದು ಅಂತ ಏನೋ ಹೇಳ್ತಾರೆ, ಸುಮ್ಮನೆ ಅದೆಲ್ಲ ರೂಮರ್ ಅದ. ನಮ್ಮ ಅಧಿಕಾರಿಗಳು ಎಲ್ಲ ಸತ್ತ ಇದ್ರು. ನಾವು ಇವನ್ ಮೊಬೈಲ್ನಾಗೂ ಕೂಡ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಆ ಥರ ಯಾವುದೋ ತಲವಾರದು ಏನಿಲ್ಲ. ಇಲ್ಲ, ಇವಾಗ ಇದು ಜಸ್ಟ್ ಇದು ಮಾಡ್ಕೊಂಡಿದ್ವಿ. ನಾವು ಎಲ್ಲರೂ ಶಾಂತ ರೀತಿ ಮನೆ ಕಳಿಸ್ಕೊಟ್ಟಿದ್ದೀವಿ. ಯಾವುದೋ ವಾತಾವರಣ ಸಂಪೂರ್ಣವಾಗಿ ಶಾಂತ ಇದೆ. ಅವ್ರು ಫಿರ್ಯಾದಿ ಏನಾದ್ರು ಕಡಕಲ್ಲಿದ್ದಾರೆ, ಏನಾದ್ರು ಫಿರ್ಯಾದಿ ಕೊಟ್ರಂದ್ರೆ ಅದು ಕಲ್ಲು ಗಿಲಿಕ್ಕೆ ಮತ್ತು ರಸ್ತೆ ಬದಲಿ ಮಾಡ್ಕೊಂಡು ಬಂದವ್ರ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿ ಕೂಡ ಕ್ರಮ ಜರುಗಿಸ್ತೀವಿ. ಕಾರ್ಯಕ್ರಮ ಹತ್ತಿರದಲ್ಲಿ ಇದೆ ಸರ್. ಅದಕ್ಕೆ ಏನು ಸಂಬಂಧ ಇಲ್ಲ ರೀ. ಇದು ಪ್ರತಿ ವರ್ಷ ಮಹಾಬಸವಾಣಿ ಮೆರವಣಿಗೆ ಆಗ್ತದೆ. ಬಟ್ ಈಗ ಈ ಬ್ಯಾನರ್ ಪೋಸ್ಟರ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಹಾವಳಿ ಆಗಿದೆ. ವರ್ಷಕ್ಕಿಂತಲೂ ಹೆಚ್ಚಿಗೆ ಸ್ವಲ್ಪ ಈ ಸಲ ಸೀರೀಸ್ ಆಫ್ ಬಂದೋಬಸ್ತುಗಳಾಗಿಬಿಟ್ಟು ಗಣೇಶ, ಈದ್ ಮಿಲಾದ್, ದಸರಾ, ಹಿಂಗಾಗಿ ಬ್ಯಾನರ್ ಪೋಸ್ಟರ್ಗಳ ಬಗ್ಗೆ ಸ್ವಲ್ಪ ನಗರದಲ್ಲಿ ಸ್ವಲ್ಪ ಅನ್ಈಸಿನೆಸ್ ಇದೆ. ಬಟ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ನಂತರ ಕಾರ್ಪೊರೇಷನ್ದೆಲ್ಲ ತೆರವುಗೊಳಿಸ್ತಾರೆ. ಅದಕ್ಕೆ ನಾವು ಸ್ವಲ್ಪ ಪೊಲೀಸ್ ಬಂದೋಬಸ್ತನ್ನು ಕೊಡ್ತೀವಿ. ಇದೇ ರೀತಿ ಪ್ರಕರಣ ಬೇರೆ ಜಿಲ್ಲೆಯಲ್ಲೂ ಕೂಡ ಆಗಿತ್ತು ಸರ್. ಬ್ಯಾನರ್ ಸಂಬಂಧಪಟ್ಟಂತೆ ಐ ಲವ್ ಮೊಹಮ್ಮದ್, ಐ ಲವ್, ಅಲ್ಲಿ ಸ್ವಲ್ಪ ಗಲಾಟೆ ಆಗಿದಾವೆ. ಇಲ್ಲಿ ಅಂತರ ಏನಿಲ್ಲ, ಜಾಸ್ತಿ ಆಗಿದ್ರು. ಇವತ್ತು ಅದನ್ನ ಮೆರವಣಿಗೆ ಏನಾದ್ರು ಈ ಗಲ್ಲಿಯಲ್ಲಿ ಬಂದಿರ್ಲಿಕ್ಕಂದ್ರೆ ಅದೇನು ಪ್ರಾಬ್ಲಮ್ ಇರಲಿಲ್ಲ ಅದು. ಬಟ್ ಅದನ್ನೆಲ್ಲ ತೆರವುಗೊಳಿಸ್ತೀವಿ. ಆ ಥರ ಏನೂ ಇದಿಲ್ಲ. ಏನು ಶಾಂತಿ ಇದೆ ಹಿಂದಕ್ಕೇನೆಲ್ಲ. ಹೊರಗಡೆ ಬಂದು ಎಲ್ಲರೂ ಕೂಡ ಅವ್ರು ನೋಡ್ತಾ ಇದ್ರು, ಇವ್ರು ಕೂಗಿದ್ರು ಅಂತ ಹೇಳಿ ಕೇಳ್ತಾ ಇದ್ರು. ಇಮಿಡಿಯೇಟ್ ನಮ್ಮೆಲ್ಲ ACPs, ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ದರು. ವಾತಾವರಣ ಸಂಪೂರ್ಣ ಶಾಂತಿ ಇದೆ. ಧನ್ಯವಾದ.
ಎಲ್ಲ ಲೈಟ್ ಐತಾನೆ ಬಾಬಾ ಮುಂದೆ ಗಣಪತಿ ಅಡಿಗೆ